ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಾಗೂ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಭವನ ಉದ್ಘಾಟನಾ ಸಮಾರಂಭವು ಶುಕ್ರವಾರ ಭವ್ಯ ಹಾಗೂ ವೈಭವದಿಂದ ನಡೆಯಿತು. ಬೆಳಗ್ಗೆಯಿಂದ ಶ್ರೀ ಕ್ಷೇತ್ರ ಗಾಣಗಾಪುರದ ದತ್ತ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಎತ್ತಿನ ಬಂಡಿಗಳಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಹಾಗೂ ರಥದಲ್ಲಿ ಕೋಲಿ ಸಮಾಜದ ಗುರುಗಳಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮತ್ತು ಶ್ರೀ ಮಲ್ಲಣ್ಣಪ್ಪ ಮುತ್ತಯ್ಯ ಅವರನ್ನ ಭವ್ಯ ಮೆರವಣಿಗೆಯಾಗಿ ತರಲಾಯಿತು. ಬಾಜಿ ಭಜಂತ್ರಿಯ ಸಮ್ಮೇಳನದೊಂದಿಗೆ ನಡೆದ ಶೋಭಾಯಾತ್ರೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿತು. ಭವನದ ಆವರಣದಲ್ಲಿ ಕೋಲಿ ಸಮಾಜದ ಮುಖಂಡ ಪ್ರಕಾಶ್ ಜಮಾದಾರ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಂಬಿಗರ ಚೌಡಯ್ಯ ಗುರುಪೀಠದ ಪೀಠಾಧಿಪತಿ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿ ವಹಿಸಿದ್ರು. ಸಮಾಜದ ಹಿರಿಯ ಸ್ವಾಮೀಜಿ ಶ್ರೀ ಮಲ್ಲಣ್ಣಪ್ಪ ಮುತ್ತಯ್ಯ ಹಾಗೂ ಚಿನ್ಮಯಗಿರಿ ಮಠದ ವೀರ ಮಹಂತ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಅತ್ಯಂತ ಅಧ್ಯಾತ್ಮವಾದಿ ಸಾಧನೆಯ ಶಿಖರಕ್ಕೆ ಏರಿ ಅರಿವೇ ಗುರುವಾಗಿಸಿಕೊಂಡವರು. ಪ್ರತಿಯೊಬ್ಬ ಶರಣರಿಗೆ ಒಬ್ಬ ಗುರು ಇದ್ದ, ಒಂದು ಸ್ಥಾನ ಇತ್ತು. ಆದರೆ ಅಂಬಿಗರ ಚೌಡಯ್ಯನವರು ತಮ್ಮ ಅರಿವನ್ನೇ ಗುರುವಾಗಿಸಿಕೊಂಡು ತಮ್ಮದೇ ಹೆಸರನ್ನು ವಚನಕ್ಕೆ ಇಟ್ಟುಕೊಂಡಂಥ ಏಕೈಕ ಶರಣ ಯಾರಾದರೂ ಇರಬೇಕಾದ್ರೆ ಅಂಬಿಗರ ಚೌಡಯ್ಯ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಗಣ್ಯರು ಭಾಗವಹಿಸಿ ಅಂಬಿಗರ ಚೌಡಯ್ಯನವರ ವಚನಗಳ ಮಹತ್ವ, ಸಮಾಜದ ಏಕತೆ ಹಾಗೂ ಸಾಮಾಜಿಕ ಚೈತನ್ಯ ಕುರಿತು ಭಾಷಣ ಮಾಡಿದ್ರು. ಇವತ್ತು ಕೋಲಿ ಸಮಾಜದವರಿಗೆ ಗುರು ಇಲ್ಲ ಅಂತಕ್ಕಂತ ಹೇಳ್ತಕ್ಕಂತ ಒಂದು ವಿಷಯ ಇತ್ತು. ಆದ್ದರಿಂದಾಗಿ ಏನು ಕೋಲಿ ಸಮಾಜದವರಿಗೆ ಒಬ್ಬ ಗಟ್ಟಿಯಾದಂತಹ ಗುರು ಇದ್ದಾನೆ ಅಂಬಿಗರ ಚೌಡಯ್ಯ. ಆ ಅಂಬಿಗರ ಚೌಡಯ್ಯನವರಿಗೂ ನ್ಯಾಯ ಕೊಡಬೇಕು, ಅವರ ವಿಚಾರಗಳನ್ನ ಪ್ರಚಾರ ಮಾಡಬೇಕು, ಅದರ ಮುಖೇನ ಈ ಸಮಾಜವನ್ನ ಜಾಗೃತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ದಿವಂಗತ ವಿಠಲ್ ನೆರೂರವರು ತೆಗೆದುಕೊಂಡ್ರು. ಅದಕ್ಕೆ ಆದಂತ ಯಾವುದೇ ರೀತಿಯಂತ ಒಂದು ಶಕ್ತಿ ಇರೋದು ಧರ್ಮಕ್ಕೆ ಮಾತ್ರ. ಈಗ ನಮ್ಮ ಸಹೋದರ ಶಿವಕುಮಾರ್ ನಾಟಿಕರ್ ಅವರು ಹೇಳಿದ್ರು, ಯಾವ ಸಮಾಜ ಒಂದು ಧಾರ್ಮಿಕ ಶಕ್ತಿಯ ಒಂದು ಗುರುಗಳ ಒಂದು ನೇತೃತ್ವದಲ್ಲಿ ನಡೆದಿದೆ, ಆ ಸಮಾಜ ಎಲ್ಲವನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡದ. ಎಲ್ಲ ಸಾಮರ್ಥ್ಯವೂ ಕೂಡ ಅದಕ್ಕೆ ಬಂದಿದೆ. ರಾಜ್ಯದೊಳಗ ಈ ಗಂಗಾಪುರ ಕ್ಷೇತ್ರದಲ್ಲಿ ದಿವಂಗತ ವಿಠಲ್ ನೆರೂರು ಸಾಹೇಬರು ಹುಟ್ಟಿದ್ರು. ಈ ಅಫಜಲ್ಪುರ್, ಗುಲ್ಬರ್ಗ, ಬಿಜಾಪುರ್, ಬೆಂಗಳೂರು ತರ ಅವ್ರವ್ರು ಉಳಿ ಸಮಾಜ ಹ್ಯಾಂಗ್ ಒಕ್ಕಟ್ಟಿರ್ಬೇಕು, ಉಳಿ ಸಮಾಜ ಅಂದ್ರೆ ಏನು, ಒಂದಕ್ಕೊಂದು ಪರಿಚಯ ಮಾಡಿಕೊಡೋ ಕಾರ್ಯ ಅವ್ರು ವಿಠಲ್ ನೆರೂರು ಮಾಡ್ಯಾರ. ನಾವು ಹಳೆಗಿನ 21-22 ಏಜ್ ಇತ್ತು. ಹಳೆಗ ಅವ್ರು ಇಲ್ಲಿ ಕಾರ್ಯಕ್ರಮ ಮಾಡಕ್ಕಾರ, ಗುಲ್ಬರ್ಗ ಒಳಗೆ ಹೋರಾಟ ಮಾಡಕ್ಕಾರ ನಮಗೆ ಕರಿತಿದ್ರು, ನಾವು ಬರ್ತಿದ್ವು. ನಾವು ಅವ್ರದೆಲ್ಲ ಹೋರಾಟ ನೋಡಿ ಈಗ ಮಹಾರಾಷ್ಟ್ರ ಒಳಗ ಕೋಳಿ ಸಮಾಜದ್ದು ಹ್ಯಾಂಗ್ ಬೆಳಬೇಕು, ಹ್ಯಾಂಗ್ ಕ್ರಾಂತಿ ಮಾಡಬೇಕು, ಇದೆಲ್ಲ ನಾವು ಕಲ್ಕೋತ ಹೋಗಿವಿ. ಬಂಧುಗಳೇ, ವಿಠಲ್ ನೆರೂರು ಅಂತ ನೇತಾ ಈ ಭೂಮಿ ಒಳಗೆ ಹುಟ್ಟೇನಂದ್ರ ನೀವು ಬಹಳ ಸ್ವಾಭಿಮಾನಿ ಇದ್ರಿ, ನಿಮ್ಗೊಂದು ಅಭಿಮಾನ ಇರಬೇಕು. ಆದ್ರೂ ಕೂಡ ನಾವು ನೋಡಿದೆವು
ವಿಠಲ್ ಹೆರೂರ್ ಜೊತೆ ಕೆಲಸ ಮಾಡ್ಕೋತಾ ಎಲ್ಲ ಲೀಡರ್ ಆದ್ರು ವಿಠಲ್ ಹೆರೂರ್ಗೆ ಮರಿಬಾರ್ದು. ಇಟ್ಟೇ ನಾ ಹೇಳ್ತೀನಿ ಇಂದಿನ ದಿನ. ಯಾಕಂದ್ರೆ ವಿಠಲ್ ಹೆರೂರ್ದಿಂದ ಭರ್ಪೂರ್ ನಾಯಕರು ಈ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರ ಬಾಂಡ್ರಿಯಲ್ಲಿ ನಾವು ಎಲ್ಲ ತಯಾರಾಗಿವಿ. ಅವರ ಆಶೀರ್ವಾದದಿಂದ ಹಿಂಗೆ ಕೋಳಿ ಸಮಾಜ ಬೆಳ್ಕೋತ ಹೋಗ್ಬೇಕು. ಪ್ರತಿಯೊಂದ ಕೋಳಿ ಸಮಾಜದ ಏನು ಯುವಕರದಾರ ಅವ್ರ ಸ್ವಂತ ವಿಠಲ್ ಹೆರೂರ್ ತಿಳ್ಕೊಂಡಿದೆ ಕೋಳಿ ಸಮಾಜಕ್ಕೆ ಕ್ರಾಂತಿಗೆ ಹೋರಾಟ ಒಳಗೆ ಸಾಮೀಲ್ ಆಗ್ಬೇಕಂತ ಹೇಳ್ತೀನಿ. ಜೈ ಹಿಂದ್. ಜೈ ಚೌಡದಾನಾಪುರದ ಜಾತ್ರೆಯಲ್ಲಿ ಬಹಳಷ್ಟು ಜನ ನಾವೆಲ್ಲ ಕಲ್ತಿದ್ದೀವಿ ಅವತ್ತು. ಅಲ್ಲಿ ಕಲ್ತಾಗ ಒಂಥರದ ಖುಷಿ ಅನಿಸಿತ್ತು. ಅದು ಏನೋ ಚೌಡದಾನಾಪುರ ಅಂದ್ರೆ ನಮ್ಮ ಒಂದು ಪೀಠದ ಜಾಗಕ್ಕೆ ಹೋಗಿವಂದ್ರೆ ಸ್ವರ್ಗಕ್ಕೆ ಹೋದಂಗ. ನಮಗೆಲ್ಲ ಮೊದಲು ವಿಠಲ್ ಹೆರೂರ್ ಸಾಹೇಬರಿಗೆ ನಾವು ಅಂತಿದ್ದೆವು, ಎಂತಲ್ಲಿ ಒಯ್ದಾಗ ಕೊಟ್ಟಾರ್ರಿ ಜಾಗ, ಅಲ್ಲಿ ಹೋಗ್ಲಕ್ ಒಂದಿನ ಬರ್ಲಕ್ ಒಂದಿನ ಅಂತೇಳಿ. ಬಟ್ ಅವತ್ತು ನಾವು ಹೋದಾಗ ಈಗಾಗಿರೋ ಅಭಿವೃದ್ಧಿ ನೋಡಿ ನಮ್ಮ ಬಸವರಾಜ ಸಪ್ಪಣ್ಗಳು ಹೇಳಿದ್ರು, ಯಾರೊಬ್ಬರಿಂದ ಎಲ್ಲ ಇಡೀ ಸಾವಿರಾರು ಜನರು ಇದರಿಂದಾಗಿ. ಈ ಜಾಗ ನಾನೇ ತಗೋಬೇಕಾದ್ರೆ ಬಹಳಷ್ಟು ಮನವೊಲಿಸಿ ಇಲ್ಲಿ ಮನೆಗಳು ಅವೆಲ್ಲ ಸರಿಸ್ಕೊಟ್ಟಿವಿ. ಇವತ್ತು ದೊಡ್ಡವಾದ ವಿಶಾಲವಾದಂತ ಕಲ್ಯಾಣ ಮಂಟಪ ಆಗ್ಬೇಕಾದ್ರೆ 1 ಎಕರೆ ಬೇಕು. 1 ಎಕರೆ ಜಾಗ ಇಲ್ಲಿ ಬಂತಂದ್ರೆ ಖಂಡಿತವಾಗಿ ಕೊಡೋಣ. ಯಾವ ಇದು ಕಲ್ಯಾಣ ಮಂಟಪಗಳು ಇವೆಲ್ಲ ಬಡವರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಇವೇನು ಸಮುದಾಯ ಭವನಗಳವ, ನೀವು ದಿನ ಹೋಗಿ ಅಲ್ಲಿ ಇಸ್ಪೆಂಡ್ ಆಡ್ಲಿಕ್ಕೆಲ್ಲವು ಏನು ಅಂಬಿಗರ ಚೌಡಯ್ಯನ ವಚನಗಳಿವೆ, ಅನೇಕರ ಆಶೀರ್ವಚನಗಳಿವೆ, ಅವೆಲ್ಲವನ್ನು ನಾವು ಮೇಲೆ ಹಾಕ್ಬೇಕು, ಚರ್ಚೆ ಮಾಡಬೇಕು. ಸರ್ಕಾರದ ಯೋಜನೆಗಳು ಏನಿವೆ, ನಮ್ಮ ಸಮಾಜಕ್ಕೆ ಯಾವ್ಯಾವ ಯೋಜನೆ ಕೊಡ್ಲಿಕ್ಕಾಗ್ತದೆ, ನೀವು ಎಷ್ಟಿದಲ್ಲಿ ಸೇರಿದೆ ಇವತ್ತು ನೆನೆಸ್ಬೇಕಾಗ್ತದೆ. ನಾವು ವಿಠಲ್ ಹೆರೂರ್ ಅಂತೂ ನೆನೆಸ್ತೇವೆ. ಇವತ್ತು ನಾವು ಅವರ ಚಿಂತೆ ಕೂಡ ನೆನೆಸ್ಬೇಕಾಗ್ತದೆ. ತಿಪ್ಪಣ್ಣಪ್ಪ ಗಮಕನ್ನು ಕೂಡ ನೆನೆಸ್ಬೇಕಾಗ್ತದೆ. ರಾಜಕೀಯವಾಗಿ ಅವರವರು ವಿಭಿನ್ನವಾಗಿ ಮಾತನಾಡಿದ್ರೆ ನಾನು ಅದಕ್ಕೆ ಆದ್ರೂ ಪ್ರಯತ್ನ ಮಾಡಿದ. ಎಷ್ಟು ಶಕ್ತಿವಾನ್ ಅದಾರ ಅಂದ್ರ ಇಡೀ ನಮ್ಮ 9 ಕ್ಷೇತ್ರದಲ್ಲಿ ಒಂದು ಶಾಸಕ ಆಯ್ಕೆ ಆಗ್ಬೇಕಾದ್ರೆ ಪ್ರಮುಖ ಪಾತ್ರ ಯಾವ್ದಾದ್ರು ಸಮಾಜದ ಅಂದ್ರೆ ಅದು ಕೋಲಿ ಸಮಾಜದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತು ರಾಜಕೀಯವಾಗಿ ಹೇಳಿದ್ರು ಏನಪ್ಪಾ ಅಂದ್ರೆ ಅದೇ ವ್ಯವಹಾರ ಮತ್ತು ಪ್ಲಾಟ್ಗಳು ಅವು ಇವು ಹೇಳಿದ್ರು ನಮ್ಮ ಶಿವಕುಮಾರ್. ರಾಜಕೀಯನ್ನು ನಾವು ಸೇವಾ ಮನೋಭಾವದಿಂದ ನೋಡಿದ್ರೆ ನೀವು ರಾಜಕೀಯ ಮಾಡ್ರಿ, ನಾವು ಬೇಡನಲ್ಲ. ರಾಜಕೀಯ ವ್ಯವಹಾರ ದೃಷ್ಟಿಯಲ್ಲಿ ನೋಡಿದಾಗ ಏನ್ ಮಾಡಕ್ಕಾಗ್ತದೆ. ಅದಕ್ಕಾಗಿ ಸೇವಾ ಮನೋಭಾವ ಹಿಡ್ಕೊಂಡು ರಾಜಕಾರಣ ಮಾಡಿದ್ರೆ ಮುಂದೆ ಆ ದತ್ತಾತ್ರೇಯನ ಆಶೀರ್ವಾದನೂ ಇರ್ತದ, ಜನರ ಒಂದು ಆಶೀರ್ವಾದ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಅಫ್ಜಲ್ಪುರ ತಾಲೂಕಿನ ಕೂಲಿ ಸಮಾಜದ ಮುಖಂಡರಾದ ಮಾರಯ್ಯ ಅಗಸಿ, ಹಿರಿಯ ಮುಖಂಡರಾದ ಶೋಭಾಬಾಣಿ ಬಸವರಾಜ್, ಶಂಕು ಮ್ಯಾಕೇರಿ, ಪ್ರಕಾಶ್ ಜಮಾದಾರ್, ಮಾರುತಿ ಮೂರನೆತ್ತಿ, ಲಕ್ಷ್ಮಣ್ ಹೇರೂರು, ಯಲ್ಲಪ್ಪ ರಮಗ, ಓಂಕಾರ ಹೇರೂರ, ದಿಗಂಬರ ಕರ್ಜಿಗಿ, ಪಿಂಟು ಗತ್ತರ್ಗಿ, ಸಿದ್ದು ಢಾಂಗೆ, ಶ್ರೀಪಾದ ಮಾಳ್ಗೆ, ಕಾಂತು ಮಾವರು ಸೇರಿದಂತೆ ಅನೇಕ ಕೋಲಿ ಸಮಾಜದ ಮುಖಂಡರು ಹಾಗೂ ಸಮಸ್ತ ಗಾಣಗಾಪುರದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಂಬಿಗ ಎಂದು ಕುಂದು ನುಡಿಯದರು, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಳೆಯಸುರ ಅಂಬಿಗರ ಚೌಡಯ್ಯ. ಇವತ್ತಿನ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯನವರ ಭವನ ಉದ್ಘಾಟನೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಲೂಕಿನ ಜನ, ಗಣಗಾಪುರಿನ ಜನ, ಯುವಕರು, ಹಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಂದು ದೇವಲಗಣಗಾಪುರ ಗ್ರಾಮದಲ್ಲಿ ನಡೆದಿರುವಂಥ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಾಗೂ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳಿಗೂ ಹಾಗೂ ರಾಜಕೀಯ ನಾಯಕರುಗಳಿಗೂ ಹಾಗೂ ಸಮಾಜದ ಎಲ್ಲ ಹಿರಿಯರಿಗೂ ಹಾಗೂ ಯುವಕ ಮಿತ್ರರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಈ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇಂದು ದೇವಲಗಣಗಾಪುರ ಗ್ರಾಮದಲ್ಲಿ ನಡೆದಿರುವಂತಹ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಭವನದ ಉದ್ಘಾಟನಾ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಮಾಜದ ಜಗದ್ಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ವಹಿಸಿದರು. ಅದೇ ರೀತಿ ಅನೇಕ ಮಹಾಸ್ವಾಮಿಗಳು, ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅದರಂತೆ ತಾಲೂಕಿನ ರಾಜಕೀಯ ಧುರೀಣರಾಗಿರುವಂಥ ಮಾಜಿ ಸಚಿವರು ಹಾಗೂ ಹಿಂದುಳಿದ ವರ್ಗಗಳ ನೇತಾರರಾಗಿರುವಂಥ ಸನ್ಮಾನ್ಯ ಶ್ರೀ ಮಾಲಿಕಯ್ಯ ವಿ ಗುತ್ತೇದಾರ್ ಅವರು ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಎಂ.ಐ. ಪಾಟೀಲ್ ಜಿ ಅವರು ಮತ್ತು ನಿತಿನ್ ವಿ ಗುತ್ತೇದಾರ್ ಜಿ ಅವರು, ಶ್ರೀ ಶಿವಕುಮಾರ್ ನಾಟಿಕಾರ್ ಅವರು, ಮಹಾರಾಯ ಅಕ್ಷಿ ಅವರು, ಶಂಕು ಮ್ಯಾಕೇರವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಹಾಗೂ ದೇವಲಗಣಗಾಪುರ ಗ್ರಾಮದ ಎಲ್ಲ ಸಮಾಜದ ಹಿರಿಯ ಮುಖಂಡರು ಮತ್ತು ಯುವಕ ಮಿತ್ರರು, ನಮ್ಮ ದೇವಲಗಣಗಾಪುರ ಕೂಲಿ ಸಮಾಜದ ಎಲ್ಲ ಯುವಕ ಮಿತ್ರರು ಸೇರಿ ಈ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಯಾವ ದೇವಲಗಣಗಾಪುರದ ಸುಕ್ಷೇತ್ರ ಇದು ಇರುವುದರಿಂದ ಶ್ರೀ ದತ್ತಾತ್ರೇಯ ದೇವಸ್ಥಾನದಿಂದ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾದ ಮೆರವಣಿಗೆ
ಮಧ್ಯಾಹ್ನ 1 ಗಂಟೆವರೆಗೂ ವಿಜೃಂಭಣೆಯಿಂದ ಮೆರವಣಿಗೆ ನಡೀತು. ನಂತರ ಧಾರ್ಮಿಕ ಸಭೆ ನಡೀತು. ಇವತ್ತಿನ ದಿನ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಾಗೂ ಭವನ ಉದ್ಘಾಟನೆಯನ್ನು ನಾಡಿನ ಜಗದ್ಗುರುವಾದ ಕೋಲಿ ಸಮಾಜದ ಜಗದ್ಗುರುವಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಹಾಗೂ ಸಮಾಜದ ನಾಯಕರು ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ದೇವಲ ಗಣಗಾಪುರದ ಎಲ್ಲ ಹಿರಿಯರಿಗೂ ಹಾಗೂ ಯುವ ಮಿತ್ರರಿಗೂ ತನು ಮನ ಧನದಿಂದ ಎಲ್ಲ ಸಹಾಯ ಮಾಡಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಈ ಒಂದು ದೇವಲ ಗಣಗಾಪುರ ಕೋಲಿ ಸಮಾಜದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ 2 ಮಾತು ಮುಗಿಸ್ತೇನೆ. ಜೈ ಅಂಬಿಗರ ಚೌಡಯ್ಯ, ಜೈ ವಿಠ್ಠಲ್ ಹೇರು. ಅಧ್ಯಕ್ಷರ